ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ ಇವತ್ತು 55ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 55. ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಅನುವಾದ. ಶ್ರೀ ಭಗವಂತನು ಹೇಳಿದನು, ಹೇ ಅರ್ಜುನನೇ, ಯಾವ ಕಾಲದಲ್ಲಿ ಈ ಪುರುಷನು ಮನಸ್ಸಿನಲ್ಲಿರುವ ಎಲ್ಲ ಕಾಮನೆಗಳನ್ನು ಸಂಪೂರ್ಣವಾಗಿ ತ್ಯಜಿಸುತ್ತಾನೋ ಮತ್ತು ಆತ್ಮನಿಂದ ಆತ್ಮನಲ್ಲಿಯೇ ಸಂತುಷ್ಟನಾಗಿರುತ್ತಾನೋ ಆ ಕಾಲದಲ್ಲಿ ಅವನು ಸ್ಥಿತಪ್ರಜ್ಞನೆಂದು ಹೇಳಲ್ಪಡುತ್ತಾನೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ನಾವು ಇದರ ಅರ್ಥ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮನನ್ನ ಪಡೆದಂತಹ ಸಿದ್ಧಯೋಗಿಯ ವಿಷಯದಲ್ಲಿ ಅರ್ಜುನ 4 ಪ್ರಶ್ನೆಗಳನ್ನು ಕೇಳಿದ್ದ. ಆ 4 ಪ್ರಶ್ನೆಗಳಿಗೆ ಉತ್ತರವನ್ನು ಅಧ್ಯಾಯದ ಕೊನೆಯವರೆಗೂ ಕೂಡ ಭಗವಂತ ಉತ್ತರಗಳನ್ನು ಕೊಟ್ಟಿದ್ದಾನೆ. ಮಧ್ಯದಲ್ಲಿ ಆ ಪ್ರಸಂಗಕ್ಕೆ ಅನುಕೂಲವಾಗಿ ಬೇರೆ ಮಾತನ್ನು ಕೂಡ ಹೇಳಿದ್ದಾನೆ. ಈ ಒಂದು ಶ್ಲೋಕದಲ್ಲಿ ಅರ್ಜುನನ ಮೊದಲನೇ ಪ್ರಶ್ನೆಗೆ ಉತ್ತರವನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲೇನು ಹೇಳ್ತಾ ಇದ್ದಾನೆ ಅಂತ ಈಗ ತಿಳ್ಕೊಳ್ಳೋಣ. ಭಗವಂತ ಹೇಳ್ತಾನೆ, ಹೇ ಅರ್ಜುನ, ಯಾವ ಕಾಲದಲ್ಲಿ ಈ ಪುರುಷ ಅಂದರೆ ಒಬ್ಬ ಮನುಷ್ಯ ತನ್ನ ಮನಸ್ಸಲ್ಲಿರುವಂತಹ ಎಲ್ಲ ಕಾಮನೆಗಳನ್ನ ಸಂಪೂರ್ಣವಾಗಿ ತ್ಯಾಗ ಮಾಡ್ತಾನೋ ಅಲ್ಲಿ ಒಂದು ಸಾಸಿವೆ ಕಾಳಷ್ಟು ಇರಬಾರ್ದು. ಭಗವಂತ ಕೇಳೋದು ಒಂದೇ, ಏನು, ಸಂಪೂರ್ಣವಾಗಿ ನನ್ನಲ್ಲಿ ನೀನು ಶರಣಾಗತಿ ಆಗಬೇಕು ಅಂತ. ಅಂದರೆ ನಿನ್ನ ಮನಸ್ಸಲ್ಲಿ ಒಂದು ಚೂರು ಕೂಡ ಆಸೆ ನನಗೋಸ್ಕರ ಅಂತ ಏನೂ ಇರಬಾರ್ದು, ಸೆಲ್ಫ್ಗೋಸ್ಕರ ಏನೂ ಇರಬಾರ್ದು. ಅಂದರೆ ನಮ್ಮ ಮನಸ್ಸಲ್ಲಿ ಒಂದು ಚಿಕ್ಕ ಸಾಸಿವೆ ಕಾಳಷ್ಟು ಕೂಡ ನಮಗೆ ಆಸೆ, ಕಾಮನೆಗಳು, ಇಚ್ಛೆಗಳು, ಏನೇನೋ ಬೇರೆ ಬೇರೆ ಹೆಸರುಗಳನ್ನು ಕೊಡ್ತೀವಲ್ವಾ, ಯಾವುದೂ ಇರಬಾರ್ದು. ಅಂದರೆ ಸಂಪೂರ್ಣವಾಗಿ ಯಾರು ತ್ಯಾಗ ಮಾಡಿರ್ತಾನೋ ಮತ್ತು ಆತ್ಮನಿಂದ ಆತ್ಮನಲ್ಲಿಯೇ ಸಂತುಷ್ಟನಾಗಿರ್ತಾನೋ ಅವನಿಗೆ ಸಂತೋಷ ಸಿಗಬೇಕು ಅಂತ ಬೇರೆ ವಸ್ತುಗಳ ಅಗತ್ಯನೇ ಇರೋದಿಲ್ಲ. ಅವನು ತನ್ನಲ್ಲೇ ತಾನು ಸಂತುಷ್ಟನಾಗಿರ್ತಾನೆ. ಈ ಸ್ಥಿತಿ ಬಂದ್ಬಿಡ್ತು ಅಂತಂದರೆ ನಮಗೆ ಯಾವುದೂ ಬೇಕಾಗಿರೋದಿಲ್ಲ. ಈಗ ನೋಡಿ, ನಾವು ಸಂತೋಷವಾಗಿರಬೇಕು ಅಂತಂದರೆ ನಮಗೆ ಬೇರೆ ಒಬ್ಬ ವ್ಯಕ್ತಿ ಅಥವಾ ವಸ್ತು ಇದರ ಆಧಾರ ಇರಬೇಕು. ಇಲ್ಲ ಅಂತಂದರೆ ನಮಗಾಗಲ್ಲ. ನಮಗೆ ಬೇಜಾರಾಗುತ್ತೆ, ಆಗ ಏನೋ ಒಂದು ನೋಡ್ತೀವಿ, ಅದರಿಂದ ನಮಗೆ ಖುಷಿ ಆಗುತ್ತೆ ಅಲ್ವಾ. ಆದರೆ ಯಾರು ಸ್ಥಿತಪ್ರಜ್ಞನಾಗಿರ್ತಾನೋ ಅವನು ತನ್ನೊಳಗಡೆನೇ ತಾನು ಆನಂದವಾಗಿರ್ತಾನೆ. ಅವನಿಗೆ ಯಾವುದರ ನೆಸೆಸಿಟಿನೂ ಇರೋದಿಲ್ಲ. ಅಂಥವನನ್ನ ಸ್ಥಿತಪ್ರಜ್ಞ ಅಂತ ಕರೆಯೋದು. ಇವಾಗ ಗೊತ್ತಾಯ್ತಲ್ವಾ ಸ್ಥಿತಪ್ರಜ್ಞ ಅಂತಂದರೆ ಏನು? ಮನಸ್ಸಿನಲ್ಲಿರುವಂಥ ಎಲ್ಲ ಕಾಮನೆಗಳನ್ನು ಕೂಡ ಬಿಟ್ಟು ತನ್ನಲ್ಲೇ ತಾನು ಯಾರು ಸಂತುಷ್ಟನಾಗಿರ್ತಾನೋ ಅವನನ್ನು ಸ್ಥಿತಪ್ರಜ್ಞ ಅಂತ ಕರೆಯೋದು. ಇಲ್ಲಿ ಪ್ರಶ್ನೆ ಏನಪ್ಪ ಅಂತಂದರೆ, ಸರ್ವಾನ್ ಅನ್ನುವಂಥ ವಿಶೇಷಣದ ಜೊತೆ ಕಾಮಾನ್ ಅನ್ನುವಂಥ ಪದ ಯಾವುದರ ವಾಚಕವಾಗಿದೆ ಮತ್ತು ಅವುಗಳನ್ನು ಪೂರ್ಣವಾಗಿ ತ್ಯಾಗ ಮಾಡೋದು ಅಂತಂದರೆ ಏನು? ಇದು ಪ್ರಶ್ನೆ. ಉತ್ತರ ಏನು ಅಂತಂದರೆ, ಈ ಲೋಕ ಅಷ್ಟೇ ಅಲ್ಲ, ಪರಲೋಕ ಕೂಡ, ಅಲ್ಲಿರುವಂಥ ಯಾವುದೇ ಪದಾರ್ಥದ ಸಂಯೋಗ ಅಥವಾ ವಿಯೋಗ. ಈಗ ನಮಗೆ ಬೇಕು ಅಂತ ನಾವು ಇಚ್ಛೆ ಪಡ್ತೀವಿ, ಅದು ಸಿಕ್ಕಿದ್ರೂ ಸರಿ, ಸಿಗಲಿಲ್ಲ ಅಂತಂದ್ರೂ ಸರಿ. ಇಚ್ಛೆ ಪಡೋದಿದೆಯಲ್ಲ, ಅದು ಸಂಯೋಗ ಅಥವಾ ವಿಯೋಗದ ಯಾವುದೇ ನಿಮಿತ್ತದಿಂದ ಅದು ಬೇಕು ಅಥವಾ ಅದು ಬೇಡ ಅನ್ನೋದು ಯಾವುದೇ ಪ್ರಕಾರದ ಮಂದ ಅಥವಾ ತೀವ್ರವಾದಂತಹ ಕಾಮನೆಗಳು, ಸ್ವಲ್ಪ ಕಾಮನೆ ಆದರೂ ಆಗಿರಲಿ, ಜಾಸ್ತಿ ಕಾಮನೆ ಆದರೂ ಆಗಿರಲಿ, ಒಟ್ನಲ್ಲಿ ಅದು ಕಾಮನೆಗಳಲ್ವ, ಅದು ಮನುಷ್ಯರ ಅಂತಃಕರಣದಲ್ಲಿ ಉಂಟಾಗುತ್ತೋ. ಈಗ ನನ್ನ ಮನಸ್ಸಲ್ಲಿ ನನಗೆ ಸ್ವರ್ಗಲೋಕದಲ್ಲಿ ತುಂಬ ನೆಮ್ಮದಿಯಾಗಿರ್ಬೋದು ಅಂತ ಹೇಳ್ತಾರೆ, ನನಗೂ ಆ ಲೋಕ ಬೇಕು ಅಂತ ನಾನು ಇಷ್ಟಪಡೋದು. ಅಥವಾ ತಣ್ಣಗಿರುವಂತಹ ಗಾಳಿಯಲ್ಲಿ ನಾನು ಕೂತ್ಕೊಳ್ಬೇಕಪ್ಪ, ಇದೇನು ದೊಡ್ಡ ಕಾಮನೆ ಅಲ್ಲ, ಆದರೂ ಕೂಡ ಅದು ಒಂದು ಕಾಮನೆನೇ ಅಲ್ವಾ. ಈ ರೀತಿ ಸಣ್ಣದಾದರೂ ಆಗಿರ್ಬೋದು, ದೊಡ್ಡದಾದರೂ ಆಗಿರ್ಬೋದು, ನಮ್ಮ ಅಂತಃಕರಣದಲ್ಲಿ ಉಂಟಾಗುತ್ತೋ ಅಂದರೆ ಅದು ತುಂಬ ಸೂಕ್ಷ್ಮವಾಗಿರುತ್ತೆ, ಒಳಗಡೆ ಡೀಪಲ್ಲಿ ಇರುತ್ತದು. ಅದು ಅಂತಃಕರಣದಲ್ಲಿ ನಮಗೆ ಉಂಟಾಗತ್ತೆ. ಅಂದರೆ ನಮ್ಮ ಒಳಗಡೆ ಅದು ಇರುತ್ತೆ ಆಸೆಗಳು.
ಆದರೆ ಹೊರಗಡೆ ಇನ್ನೂ ತೋರಿಸ್ಕೊಂಡಿಲ್ಲ ನಾವು, ಆದರೆ ಒಳಗಡೆ ಅಂತಃಕರಣದಲ್ಲಿ ಇರುತ್ತಲ್ಲ, ಅದೆಲ್ಲದರ ವಾಚಕವಾಗಿ ಇಲ್ಲಿ ಸರ್ವಾನ್ ಅಂತಂದರೆ ಎಲ್ಲವನ್ನೂ ಸೇರಿಸಿ ಅವರು ಹೇಳ್ತಾ ಇದ್ದಾರೆ. ಆ ವಿಶೇಷಣದ ಸಹಿತ ಕಾಮಾನ್ ಅನ್ನುವಂಥ ಪದ ಇದೆ. ಇಂಥ ಎಲ್ಲ ಕಾಮನೆಗಳು ಅಂತ ಹೇಳೋದಕ್ಕೆ ಅದರಲ್ಲಿ ವಾಸನ, ಸ್ಪೃಹ, ಇಚ್ಛೆ, ತೃಷ್ಣ ಮೊದಲಾದ ಅನೇಕ ಭೇದಗಳಿದೆ. ಯಾವ ಯಾವ ಹೆಸರುಗಳಿಂದ ನಾವು ಕರಿಬೋದು, ಇದೆಲ್ಲ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಈ 4 ಇಲ್ಲಿ ಏನು ಹೇಳಿದಾರೋ ವಾಸನೆ, ಸ್ಪೃಹ, ಇಚ್ಛೆ, ತೃಷ್ಣ ಅಂತ, ಇದಕ್ಕೆ ಕೆಲವೊಂದು ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಆದರೆ ಕೇಳೋದಕ್ಕೆ ಒಂದೇ ವರ್ಡು ಅಂತ ಅನ್ಸುತ್ತಲ್ವ, ಆದರೆ ಎಲ್ಲದಕ್ಕೂ ಸ್ವಲ್ಪ ಭೇದ ಭಾವ ಇದೆ. ಈ ಎಲ್ಲ ಭೇದಗಳು ಕೂಡ ಇರುತ್ತೆ. ಇದರಿಂದ ಎಲ್ಲ ಯಾರು ರಹಿತನಾಗಿರ್ತಾನೋ, ಅಂದರೆ ಸರ್ವತಾ ರಹಿತನಾಗಿರಬೇಕು. ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇದರ ಬಗ್ಗೆ ಯಾವುದೇ ಆಲೋಚನೆಗಳು, ಆಸೆಗಳು, ಆಕಾಂಕ್ಷೆಗಳು ನಮಗೆ ಬರಬಾರ್ದು. ಅವುಗಳನ್ನು ಸರ್ವತಾ ತ್ಯಾಗ ಮಾಡೋದು, ಸರ್ವತಾ ರಹಿತನಾಗೋದು ಮತ್ತು ಸರ್ವತಾ ತ್ಯಾಗ ಮಾಡೋದು. ಇಚ್ಛೆಗಳು ಇರಬಾರ್ದು, ಇದ್ದರೂ ಅದನ್ನೆಲ್ಲ ನಾವು ತ್ಯಾಗ ಮಾಡಿಬಿಟ್ಟಿರಬೇಕು. ನಮ್ಮ ಮನಸ್ಸಲ್ಲಿ ಇನ್ಯಾವತ್ತೂ ಆ ಇಚ್ಛೆಗಳು ಬರಬಾರ್ದು. ಅದನ್ನು ಇಲ್ಲಿ ಹೇಳ್ತಾ ಇರೋದಾಯ್ತಾ. ಇವತ್ತಿಲ್ಲ ಅನ್ನೋದು ಇನ್ನೊಂದು 2 ದಿವಸ ಬಿಟ್ಟು ಮತ್ತೆ ಆಸೆಗಳು ಬರೋದು, ಆ ರೀತಿ ಅಲ್ಲ. ಸರ್ವತಾ ತ್ಯಾಗ ಮಾಡಿಬಿಡಬೇಕು. ನನಗೆ ಭಗವಂತನನ್ನು ಸೇರಬೇಕು, ಭಗವಂತನನ್ನು ಪಡಿಬೇಕು, ಅದೊಂದೇ ಗುರಿ ಇರಬೇಕು ಹೊರತು ನಮ್ಮ ಮನಸ್ಸು ಯಾವ ಕಡೆನೂ ವಿಚಲಿತವಾಗಬಾರ್ದು. ಅದಕ್ಕೋಸ್ಕರ ನಾವು ಕೆಲಸ ಮಾಡಬೇಕು. ಯಾವಾಗಲೂ ನಮ್ಮ ಮನಸ್ಸಲ್ಲಿ ಭಗವಂತನೇ ಇರಬೇಕು, ಅದು ನನ್ನ ಗುರಿಯಾಗಿರಬೇಕು. ಆಗ ನಮ್ಮ ಮನಸ್ಸಲ್ಲಿ ಯಾವುದೇ ಇಚ್ಛೆಗಳು, ಕಾಮನೆಗಳು ಇದೆಲ್ಲ ಬರೋದಕ್ಕೆ ಸಾಧ್ಯ ಇಲ್ಲ. ಆಯಿತಾ. ಇದನ್ನು ಇಲ್ಲಿ ಹೇಳಿರುವಂಥದ್ದು. ಸರ್ವಾನ್ ಅನ್ನುವಂಥ ವಿಶೇಷಣದ ಸಹಿತ ಕಾಮಾನ್ ಅನ್ನುವಂತಹ ಪದ ಯಾಕೆ ಹೇಳಿದ್ದಾರೆ ಅಂತಂದರೆ, ಈ 4 ಯಾವ್ಯಾವುದಿದೆಯೋ ವಾಸನೆ, ಸ್ಪೃಹೆ, ಇಚ್ಛೆ, ತೃಷ್ಣ, ಇದ್ಯಾವುದು ಕೂಡ ನಮಗೆ ಯಾವತ್ತೂ ಬರಬಾರ್ದು. ಯಾವತ್ತೂ ನಾವು ಅದನ್ನೆಲ್ಲ ತ್ಯಾಗ ಮಾಡಿರಬೇಕು ಅನ್ನೋದು ಇದರ ಅರ್ಥ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.